ಫ್ರೆಂಡ್ಸ್, ನಾವು ಇವತ್ತು ಸಹ ಮೂರನೇ ದಿನ ಕಾಮಯಾನಿ ಎಕ್ಸ್ಪ್ರೆಸ್ನಲ್ಲೇ ಇದ್ದೀವಿ. ಬಹುಶಃ ಮಧ್ಯಪ್ರದೇಶ ದಾಟೋದಕ್ಕೆ ಅನ್ನಿಸ್ತಾ ಉಂಟು. ನಾನು ಮತ್ತು ಯೋಗೇಶನ ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿಯೋಣ ಅಥವಾ ತಿಂಡಿ ತಿನ್ನೋಣ ಅಂತ ಕಾಯ್ತಾ ಇದ್ದೀವಿ. ಯಾರೂ ಬರ್ತಾ ಇಲ್ಲ. ಮತ್ತು ನಾವು ಟ್ರೈನಲ್ಲಿದ್ದೀವಿ 3 ಗಂಟೆವರೆಗೆ. 3 ಗಂಟೆಗೆ ನಾವು ಪ್ರಯಾಗರಾಜಲ್ಲಿ ಇಳಿತೀವಿ. ಓಕೆ, ನಮ್ಮ ಯೋಗೇಶಣ್ಣನವರು ಫ್ರೆಶ್ ರೆಡಿ ಮಾಡ್ತಾ ಇದ್ದಾರೆ. ಏನು ರೆಡಿ ಮಾಡ್ತಾ ಇದ್ದಾರೆ? ಫ್ರೆಶ್ ರೆಡಿ ಮಾಡ್ತಾ ಇದ್ದಾರೆ. ಟ್ರೈನಲ್ಲಿ ನಮ್ಮದು ಊಟ. ಯೋಗೇಶಣ್ಣ ನೋಡಿ ಮೆಲ್ಲ ಪ್ಯಾಕೆಟನ್ನು ತೆಗಿತಾ ಇದ್ದಾರೆ. ಟ್ರೈನಲ್ಲಿ ಇರುವಂಥ ಪ್ಯಾಕೆಟ್. ಇನ್ನು ಯೋಗೇಶಣ್ಣ ನನ್ನ ಪಕ್ಕದವನಿಗೆ ನನಗೆ ಮಾತಾಡಲಿಕ್ಕಾಗುತ್ತಾ? ಯೋಗೇಶಣ್ಣನಿಗೆ ಪ್ಯಾಕೆಟ್ ಮಾಡಿ ಮೆಲ್ಲ ಓಪನ್ ಮಾಡ್ತಾರೆ. ನೋಡಿ ಅಲ್ಲಿ ಏನೆಲ್ಲ ಉಂಟು ಅಂತ ನೋಡುವ. ಚಲಿಸುತ್ತಿರುವ ಟ್ರೈನಲ್ಲಿ ಯೋಗೇಶಣ್ಣ ಊಟ ಮಾಡ್ತಾ ಇರೋದು ನೋಡಿ. ಮೆಲ್ಲೆ ಈಗ ಕೈ ಅಡ್ಡ ಮಾಡಿದರೆ ನನಗೇನು ಕಾಣಿಸ್ತಾ ಇಲ್ಲಲ್ಲ. ಓಪನ್ ಮಾಡಿ. ಯೋಗೇಶನಿಗೆ ಬೆಳಿಗ್ಗೆದು ನಾಷ್ಟ ಕಡಲೆ ತಿನ್ನಿಸಿರೋದು ಅದು ಸರಿಯಾಗಿಲ್ಲ ಅಂತ ಕಾಣಿಸ್ತದೆ. ಯಾಕಂದ್ರೆ ಚಂದದಿಂದ ಊಟ ಮಾಡಿಸ್ಬಿಡೋಣ ಅಂತಕೊಂಡೇಳಿ ಊಟ. ಇದೇನೆಲ್ಲೋ ಇದೆ, ಸಬ್ಜಿ ಉಂಟು, ಸ್ವಲ್ಪ ರೈಸ್ ಎಲ್ಲ ಇದೆ, ಚಪಾತಿ ಉಂಟು. ಕೆಳಗಿದೆ, ಅದರದ್ದು ಕೆಳಗೆ. ನಾನು ಮತ್ತು ಯೋಗೇಶಣ್ಣ ಪ್ರಯಾಗ್ರಾಜ್ಗೆ ಇಳಿದಿದ್ದೀವಿ ಅಂತ. ನಾನು ಮತ್ತು ಯೋಗೇಶಣ್ಣ ಪ್ರಯಾಗ್ರಾಜ್ ಲ್ಯಾಂಡ್ ಆಗಿದ್ದೀವಿ. ನಾವೆಲ್ಲರೂ ಸಹ ನಿಮಗೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಲ್ಲಿ ಇಳಿದಾಯಿತು. ಇವರು ನಮ್ಮ ಆಕಾಶ್ ಅಂದುಕೊಂಡು ಹೇಳಿ ನಮ್ಮ ಟೂರ್ ಕಂಡಕ್ಟರ್. ಪ್ರಯಾಗ್ರಾಜ್ ಜಂಕ್ಷನ್. ಪ್ರಯಾಗ್ರಾಜ್ ಜಂಕ್ಷನ್ ಇಳಿದು ನಾವು ಈ ಕಡೆ ಬಂದಾಯಿತು. ನಮಗೋಸ್ಕರ ಈ ಒಂದು ವೆಹಿಕಲ್ ಕಾಯ್ತಾ ಇದೆ. ಈ ವೆಹಿಕಲಿಂದ ನಮ್ಮ ಇವತ್ತಿನಿಂದ ಪ್ರಯಾಣ ಈ ಬ್ಲೂ ಕಲರ್ ಟೂರಿಸ್ಟ್ ವೆಹಿಕಲಿಂದ. ಓಕೆನಾ? ನಾನು ಮತ್ತು ಯೋಗೀಶಣ್ಣ ಪ್ರಯಾಗರಾಜಲ್ಲಿ AC ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಪ್ರಯಾಗರಾಜ್ ಕಾಶಿ ಮಠದಲ್ಲಿ ಅವಲಕ್ಕಿ ಮತ್ತು ಚಹಾವನ್ನು ಕೂಡ ನಮ್ಮ ಯೋಗೀಶಣ್ಣ ಬಂದರು. ಕಾಶಿ ಮಠ. ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ. ಬರುವ ವರ್ಷ ಕುಂಭಮೇಳ 2025ನೇ ಇಸವಿಯಲ್ಲಿ 13 ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ, ದೊಡ್ಡ ಕುಂಭಮೇಳ ನಡೆದು ಅದು ಜನವರಿ 14ನೇ ತಾರೀಕಿನಿಂದ ಫೆಬ್ರವರಿ 18ನೇ ತಾರೀಕುವರೆಗೆ ಇರ್ತದೆ. ಅದರಿಂದ ಆ ಟೈಮಲ್ಲಿ ಲಕ್ಷಕ್ಕಿಂತಲೂ ಮೇಲೆ ಜನ ಇಲ್ಲಿ ಸ್ಥಾಯಿ ಸ್ಥಾನಕ್ಕೋಸ್ಕರ ಬರ್ತಾರೆ. ಇವಾಗ ನಾವು ಅದೇ ಜಾಗದಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಸ್ನಾನ ಮಾಡಿಬಿಟ್ಟು ಆಮೇಲೆ ಸಂಕಟಮೋಚನ್ ಹನುಮಾನ್ ಶಯನರೂಪಿ ಹನುಮಾನ್ ದೇವಸ್ಥಾನ ನೋಡಿಕೊಂಡು ನಾವು ರಿಟರ್ನ್ ನಮ್ಮ ಮಠಕ್ಕೆ ಬಂದು ಮಧ್ಯಾಹ್ನದ ಊಟ ನಾಳೆ ಮಾಡಿ ಅದ ನಂತರ ಫುಲ್ ಲಗೇಜಿನೊಂದಿಗೆ ಈ ಬಸ್ಸಲ್ಲಿ ನಾಳೆ ಪ್ರಯಾಣ ಅಯೋಧ್ಯೆ. ನಾಳೆ ನಾವು ಅಯೋಧ್ಯೆಯಲ್ಲಿ ವಾಸ್ತವ್ಯ.